ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದರೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಚಾರ ಏನಪ್ಪ ಅಂದರೆ, ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನಲ್ಲಿ ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಈ ಹುದ್ದೆಯ ಪೋಸ್ಟ್ ಬಾಕ್ಸ್ ನಂಬರ್ ಬಂದು 9302 ಆಗಿದ್ದು, CV ರಾಮನಗರ್ನ ಬೆಂಗಳೂರು 560093 ಈ ಹುದ್ದೆಯ ವಿಳಾಸ ಆಗಿರುತ್ತೆ. ಇನ್ನು ಈ ನೋಟಿಫಿಕೇಷನ್ನ ಏಪ್ರಿಲ್ 7ನೇ ತಾರೀಕು ಹೊರಡಿಸಲಾಗಿದ್ದು, ಅಪ್ರೆಂಟಿಸ್ ಟ್ರೈನಿಂಗ್ ಅಟ್ GTRE ನಲ್ಲಿ ಇರುತ್ತೆ. ಇನ್ನು ಈ ಹುದ್ದೆಗಳು ಬಂದು ಗ್ರ್ಯಾಜುಯೇಟ್ನಲ್ಲಿ ಇಂಜಿನಿಯರಿಂಗ್ BE BTech ಮತ್ತು ಗ್ರ್ಯಾಜುಯೇಟಲ್ಲಿ ನಾನ್ ಇಂಜಿನಿಯರಿಂಗ್ BCom BSc BA BCA BBA ಮತ್ತು ಡಿಪ್ಲೊಮಾ ಮತ್ತು ITI ಅಪ್ರೆಂಟಿಸ್ನ ಅಭ್ಯರ್ಥಿಗಳು ಫೈನಾನ್ಷಿಯಲ್ ಇಯರ್ ಬಂದು 2025-26ನಲ್ಲಿ ಈ ಹುದ್ದೆಗೆ ಆಯ್ಕೆಯಾಗುವುದಿರುತ್ತೆ. ಟೇಬಲ್ 1 ಬಂದು ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಟ್ರೈನಿಂಗ್ನ ಹುದ್ದೆಗಳು ಆಗಿದ್ದು, ಈ ಹುದ್ದೆ ಬಂದು ಇಂಜಿನಿಯರಿಂಗ್ನಲ್ಲಿ BE BTech ಅಥವಾ ಈಕ್ವಲೆಂಟ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಈ ಹುದ್ದೆ ಆಗಿರುತ್ತೆ. ಇನ್ನು ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಬಂದು nats.education.gov.in ಈ ವೆಬ್ಸೈಟು ಈ ಹುದ್ದೆಯ ಅಫಿಷಿಯಲ್ ವೆಬ್ಸೈಟ್ ಆಗಿದ್ದು, ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಆಗಿ ನೀವು ಅಪ್ಲೈ ಮಾಡೋದಿರುತ್ತೆ. ನಿಮಗೆ ಒಟ್ಟಾಗಿ ಈ ಡಿಪಾರ್ಟ್ಮೆಂಟ್ನಲ್ಲಿ 6 ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು, ಒಟ್ಟು ನಿಮಗೆ 75 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಯಾವ್ಯಾವ ಡಿಪಾರ್ಟ್ಮೆಂಟ್ ನೋಡೋದಾದರೆ, ಮೆಕ್ಯಾನಿಕಲ್, ಏರೋನಾಟಿಕಲ್, ಎಲೆಕ್ಟ್ರಿಕಲ್, ಕಂಪ್ಯೂಟರ್ ಸೈನ್ಸ್, ಮೆಟರಾಲಜಿ ಮತ್ತು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ನಿಮಗೆ ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಈ ಹುದ್ದೆಗೆ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 27 ವರ್ಷದೊಳಗಡೆ ಇರುವಂಥವ್ರು ಅಪ್ಲೈ ಮಾಡುವುದಾಗಿದ್ದು, PWD ಕ್ಯಾಟಗರಿ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡೋದಿರುತ್ತೆ. ಹಾಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು ಈ ಹುದ್ದೆಗೆ ಡಿಗ್ರಿ ಇನ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಗ್ರ್ಯಾಜುಯೇಟ್ ಮಾಡಿರೋವಂಥವ್ರು ಅಪ್ಲೈ ಮಾಡೋದಿರುತ್ತೆ. ಇನ್ನು ಟೇಬಲ್ ನಂಬರ್ 2 ಆದ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ ಟ್ರೈನಿಂಗ್ನ ನಾನ್ ಇಂಜಿನಿಯರಿಂಗ್ ಅಂದರೆ BCom BSc BA BCA ಮತ್ತು BBA ಮಾಡಿರೋವಂಥವ್ರಿಗೆ ಈ ಹುದ್ದೆ ಆಗಿದ್ದು, ಇನ್ನು ಈ ಹುದ್ದೆಗೆ ನಿಮಗೆ ಒಟ್ಟು ಬಂದು BCom ಮಾಡಿರೋರಿಗೆ 10 ಹುದ್ದೆಗಳಿರುತ್ತೆ, BSc ಮಾಡಿರೋರಿಗೆ 5 ಹುದ್ದೆ, BA ಮಾಡಿರೋರಿಗೆ 5 ಹುದ್ದೆ, BCA ಮಾಡಿರೋರಿಗೆ 5 ಹುದ್ದೆ, BBA ಮಾಡಿರೋರಿಗೆ 5 ಹುದ್ದೆ, ಒಟ್ಟು ನಿಮಗೆ 30 ಹುದ್ದೆಗಳು ಖಾಲಿ ಇರ್ತವೆ ಈ ಡಿಪಾರ್ಟ್ಮೆಂಟ್ನಲ್ಲಿ ನಾನ್ ಇಂಜಿನಿಯರಿಂಗ್ ಮಾಡಿರೋವಂಥವ್ರು. ಇನ್ನು ಈ ಹುದ್ದೆಗೆ ಕೂಡ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 27 ವರ್ಷದೊಳಗಡೆ ಇರೋವಂಥವ್ರು ಅಪ್ಲೈ ಮಾಡೋದಾಗಿದ್ದು, ಇನ್ನು ಈ ಹುದ್ದೆಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು ಡಿಗ್ರಿ ಗ್ರಾಂಟೆಡ್ ಬೈ ದಿ ಸ್ಟೇಷನರಿ ಯೂನಿವರ್ಸಿಟಿ ಅಂದರೆ ನೀವು ಡಿಗ್ರಿ ಪಾಸಾಗಿರೋ ಸಾಕು ಈ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಆದರೂ ಪರವಾಗಿಲ್ಲ, ನೀವು ಡಿಗ್ರಿ ಪಾಸಾಗಿರಬೇಕಾಗಿರ್ತದೆ. ಇನ್ನು ಟೇಬಲ್ ನಂಬರ್ 3 ಬಂದು ಡಿಪ್ಲೊಮಾ ಅಪ್ರೆಂಟಿಸ್ ಟ್ರೈನಿಂಗ್ನ ಹುದ್ದೆಗಳು. ಇನ್ನು ಈ ಹುದ್ದೆಗೆ ನಿಮಗೆ 3 ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಮತ್ತು ಕಂಪ್ಯೂಟರ್ ಸೈನ್ಸ್ನಲ್ಲಿ ಹುದ್ದೆಗಳು ಖಾಲಿ ಇರ್ತವೆ. ಈ ಡಿಪಾರ್ಟ್ಮೆಂಟ್ನಲ್ಲಿ ಅವತ್ತು ನಿಮಗೆ 20 ಹುದ್ದೆಗಳು ಖಾಲಿ ಇದ್ದು, ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 27 ವರ್ಷದಲ್ಲಿ ಇರೋರು ಈ ಹುದ್ದೆ ಕೂಡ ಅಪ್ಲೈ ಮಾಡ್ಬೋದಾಗಿದ್ದು, ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು ಡಿಪ್ಲೊಮೊ ಆಗಿರಬೇಕಾಗಿರುತ್ತೆ ಅಥವಾ ಸ್ಯಾಂಡ್ವಿಚ್ ಕ್ರೋಸ್ ಸ್ಟೂಡೆಂಟ್ ಹೂ ಈಸ್ ಡಿಪ್ಲೊಮಾ ಇನ್ ಇಂಜಿನಿಯರ್ ಅಥವಾ ಟೆಕ್ನಾಲಜಿ ಮಾಡಿರೋರು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ. ಇನ್ನು 4ನೇ ಟೇಬಲ್ ಬಂದು ITI ಅಪ್ರೆಂಟಿಸ್ನ ಟ್ರೈನಿಂಗ್ನ ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ ಒಟ್ಟು 7 ಡಿಪಾರ್ಟ್ಮೆಂಟ್ನಲ್ಲಿ ಹುದ್ದೆಗಳು ಖಾಲಿ ಇದ್ದು, ಮೆಕ್ಯಾನಿಸ್ಟ್, ಫಿಟ್ಟರ್, ಟರ್ನರ್, ಎಲೆಕ್ಟ್ರಿಷಿಯನ್, ವೆಲ್ಡರ್, ಶೀಟ್ ಮೆಟಲ್ ವರ್ಕರ್, ಕಂಪ್ಯೂಟರ್ ಆಪ್ರೇಟರ್ನ ಹುದ್ದೆಗಳು ಖಾಲಿ ಇದ್ದು, ಒಟ್ಟು ನಿಮಗೆ 25 ಹುದ್ದೆಗಳು ಖಾಲಿ ಇರ್ತವೆ. ಆ್ಯಸ್ ಪರ್ ಈ ಹುದ್ದೆಗೂ ಕೂಡ ಮಿನಿಮಮ್ 18 ವರ್ಷ ಮ್ಯಾಕ್ಸಿಮಮ್ 27 ವರ್ಷ ಆಗಿದ್ದು, ಈ ಹುದ್ದೆಗೆ ಸರ್ಟಿಫೈಡ್ ಇನ್ ವೆಕೇಷನ್ ಕೋರ್ಸ್ ಇನ್ವಾಲ್ವಿಂಗ್ 2 years ಸ್ಟಡಿ ಆಫ್ಟರ್ ದಿ ಕಂಪ್ಲೀಷನ್ ಕೌನ್ಸಿಲ್ ಫಾರ್ ದಿ ಟೆಕ್ನಾಲಜಿ ಅಥವಾ ಅಂದರೆ ITI ಮಾಡಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡೋದಿರುತ್ತೆ.
ಇನ್ನು ಯಾವುದೇ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ SC ST OBC PWBD ಹಾಗೆ EWS ಅಭ್ಯರ್ಥಿಗಳು ಇದ್ದಾರೆ. ಇನ್ನು ಇದು ಕಾಂಟ್ರಾಕ್ಟ್ ಬೇಸಿಸ್ ಆಗಿದ್ದು 12 ಮಂತ್ಸ್ ಅಂದರೆ ನಿಮಗೆ 1 ಇಯರ್ ಕಾಂಟ್ರಾಕ್ಟ್ ಬೇಸಿಸ್ ಇದಾಗಿರುತ್ತೆ. ರಿಜಿಸ್ಟ್ರೇಷನ್ ಆಫ್ BE BTech ಡಿಪ್ಲೊಮೊ ಇಂಜಿನಿಯರಿಂಗ್ BCom BSc BA BSc BBA ಮಾಡಿರೋ ಅಂಥವ್ರು ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ನ ಮೂಲಕ ನೀವು ಅಪ್ಲೈ ಮಾಡೋದಾಗಿರುತ್ತೆ. ಇನ್ನು ಯಾವುದೇ ಕ್ವಾಲಿಫೈ ಆಗಲು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಅಷ್ಟೇ. ನಿಮಗೆ ಡೈರೆಕ್ಟ್ ಜಾಯ್ನಿಂಗ್ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಅವ್ರು ಹೇಳಿರೋಂಥ ಕ್ವಾಲಿಫಿಕೇಷನ್ ಮಾಡಿರೋರು ಮಾತ್ರ ಆಗಿರುತ್ತೆ. ಅಂದರೆ ಎಕ್ಸಾಂಪಲ್ ITI ಹುದ್ದೆಗೆ ITI ಮಾಡಿರೋರು ಮಾತ್ರ ಅಪ್ಲೈ ಮಾಡ್ಬೋದು. ಇದು ಬೇರೆ ಯಾವುದನ್ನು ಓದಿದರೆ ಆ ಹುದ್ದೆಗೆ ನಾಟ್ ಎಲಿಜಿಬಲ್ ಆಗಿರ್ತಾರೆ. ಸೊ ಅದಕ್ಕಿಂತ ಹೆಚ್ಚು ಅಥವಾ ಅದಕ್ಕಿಂತ ಕಡಿಮೆ ಓದಿರೋರು ಕೂಡ ಬೇರೆಯವ್ರು ಅಪ್ಲೈ ಮಾಡಿದ್ರೆ ಅಂಥ ಅಪ್ಲಿಕೇಶನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ITI ಅಪ್ರೆಂಟಿಸ್ ಟ್ರೈನಿಂಗ್ ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋರು ಆಲ್ರೆಡಿ ಟ್ರೈನಿಂಗ್ ಅಥವಾ ಆರ್ಗನೈಸೇಷನಲ್ಲಿ ಕೆಲಸ ಮಾಡಿರೋ ಅಂಥವ್ರಾದರೆ ನಾಟ್ ಎಲಿಜಿಬಲ್ ಆಗಿರ್ತಾರೆ. ಮತ್ತು ವರ್ಕ್ ಎಕ್ಸ್ಪೀರಿಯೆನ್ಸ್ ಆಲ್ರೆಡಿ ಇಂಥ ವರ್ಕ್ ಮಾಡಿ ಗೊತ್ತಿರೋ ಅಂಥವ್ರನ್ನ ಕೂಡ ಈ ಹುದ್ದೆಗೆ ತೆಗೆದಾಕ್ತಾರೆ. ಅಂದರೆ ಅಂಥ ಅಪ್ಲಿಕೇಶನ್ಗಳನ್ನೇ ರಿಜೆಕ್ಟ್ ಮಾಡ್ತಾರೆ. ಮತ್ತು TIDA ಅಲವೆನ್ಸಸ್ ಏನಿರೋದಿಲ್ಲ. ಅಂದರೆ ನೀವು ಇಂಟರ್ವ್ಯೂ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತಲ್ವ, ಅದಕ್ಕೆ ನಿಮಗೆ ಯಾವುದೇ ಅಲವೆನ್ಸಸ್ ನೀಡೋದಿಲ್ಲ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋರು ಮೆಡಿಕಲ್ ಫಿಟ್ನೆಸ್ ಆಗಿರಬೇಕಾಗುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಮೊದಲನೇದಾಗಿ ನೀವು ಕಳಿಸಿದ ಅಪ್ಲಿಕೇಶನ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡೋರು ಡಿಫ್ರೆಂಟ್ ವೆಬ್ಸೈಟ್ ಇದ್ದು ಅದರಲ್ಲಿ ಗ್ರ್ಯಾಜುಯೇಟ್ ಮತ್ತು ಡಿಪ್ಲೊಮೊ ಮಾಡಿರೋಂಥವ್ರಾದರೆ nats.education.gov.in ಈ ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡ್ಬೋದಾಗಿರ್ತದೆ. ಇನ್ನು ITI ಮಾಡಿರೋಂಥವ್ರಾದರೆ ಅಪ್ರೆಂಟಿಸ್ಶಿಪ್ India.organization ಈ ವೆಬ್ಸೈಟಲ್ಲಿ ಹೋಗಿ ITI ಮಾಡಿರೋಂಥವ್ರು ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನು ರಿಲಿವೆಂಟ್ ಡಾಕ್ಯುಮೆಂಟ್ ಏನಾದರೂ ಇದ್ದರೆ ನೀವು ಆಫ್ಲೈನ್ ಮೂಲಕ ಕೂಡ ಸೆಂಡ್ ಮಾಡ್ಬೋದಾಗಿದ್ದು, ಇಲ್ಲಿ ಕಾಣಿಸ್ತಿರೋ ಮೇಲ್ಗೆ ಅಥವಾ ಇಲ್ಲಿ ಕಾಣಿಸ್ತಿರೋ ಪೋಸ್ಟ್ ಅಡ್ರೆಸ್ಗೆ ನೀವು ಸೆಂಡ್ ಮಾಡ್ಬೋದಾಗಿರುತ್ತೆ. ಅಂದರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡರ ಮೂಲಕ ನೀವು ಅಪ್ಲಿಕೇಶನ್ಗಳನ್ನ ಸೆಂಡ್ ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡೋವಂಥವ್ರು ನಿಮ್ಮದು ಪಾಸ್ ಆದಮೇಲೆ CGP ಬಂದಿರುತ್ತಲ್ವ, ಅದನ್ನು ಕೂಡ ನೀವು ಮೆನ್ಷನ್ ಮಾಡಿರಬೇಕಾಗಿರುತ್ತೆ. ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ ಇರೋವಂಥದ್ದನ್ನು ಒಂದೊಂದು ಕಾಪಿ ತೆಗೆದು ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಯಾಕಂದರೆ ನಿಮ್ಮದು ಒರಿಜಿನಲ್ ಡಾಕ್ಯುಮೆಂಟ್ ಕೂಡ ವೆರಿಫಿಕೇಷನ್ ಇರುತ್ತೆ. ಇನ್ನು ಜಾಯ್ನಿಂಗ್ ಟೈಮಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದು ಯಾವ್ಯಾವ ಡಾಕ್ಯುಮೆಂಟ್ ಅಂತ ನೋಡೋದಾದರೆ 10th ಮಾರ್ಕ್ಸ್ ಕಾರ್ಡ್, BE BTech ಮಾರ್ಕ್ಶೀಟ್ಸ್, ಡಿಗ್ರಿ ಮತ್ತು ಪ್ರೊವಿಷನಲ್ ಸರ್ಟಿಫಿಕೇಟ್ಸ್, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್, PWBD ಸರ್ಟಿಫಿಕೇಟ್, ಮತ್ತು ID ಪ್ರೂಫ್ಗೋಸ್ಕರ ಆಧಾರ್ ಕಾರ್ಡ್, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಪೊಲೀಸ್ ವೆರಿಫಿಕೇಷನ್ ಕೂಡ ಬೇಕಾಗಿ ಕೇಳ್ತಾ ಇದ್ದಾರೆ. ಹಾಗೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ನಿಮ್ಮನ್ನು ಕೇಳ್ತಾ ಇದ್ದಾರೆ. ಇಷ್ಟು ಡಾಕ್ಯುಮೆಂಟ್ನ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ನ ನೀವು ತೊಗೊಂಡು ಹೋಗಿರಬೇಕಾಗಿರುತ್ತೆ. ಅದನ್ನು ಚೆಕ್ ಮಾಡ್ತಾರೆ. ಮತ್ತು ರಿಸಲ್ಟ್ನ
ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟಲ್ಲಿ ಬಿಡುಗಡೆ ಮಾಡ್ತಾರೆ. ಇನ್ನು ಇಂಪಾರ್ಟೆಂಟ್ ಡೇಟ್ಗಳು ಯಾವುದೇ ಅಂತ ನೋಡೋದಾದರೆ ಈ ಹುದ್ದೆಗೆ ಅಪ್ಲೈ ಮಾಡಲು ಏಪ್ರಿಲ್ 9ನೇ ತಾರೀಕು ಅಂದರೆ ಇವತ್ತಿನಿಂದ ಈ ಹುದ್ದೆಗೆ ಅಪ್ಲೈ ಮಾಡಲು ಸ್ಟಾರ್ಟ್ ಆಗಿದ್ದು ಮೇ 8ನೇ ತಾರೀಕು ಅಪ್ಲೈ ಮಾಡಲು ಕೊನೆ ದಿನಾಂಕ ಇರುತ್ತೆ. ಇನ್ನು ಫಸ್ಟ್ ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟ್ನ ರೆಡಿ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೂಲಕ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಶಾರ್ಟ್ ಲಿಸ್ಟ್ನ ಮೇ 23ನೇ ತಾರೀಕು ಬಿಡುಗಡೆ ಮಾಡ್ತಾರೆ. ಮತ್ತು ಅಕ್ಸೆಪ್ಟೆಬಲ್ ಬೇಗ ಕ್ಯಾಂಡಿಡೇಟ್ ಟು ಜಾಯಿನ್ GTRE ಅಪ್ರೆಂಟಿಸ್ ಟ್ರೈನಿಂಗ್ಗೆ ಇದು 6ನೇ ತಾರೀಕು ಇರುತ್ತೆ. ಜೂನ್ 6ನೇ ತಾರೀಕಿದ್ದು ಇದು GTR ಅಪ್ರೆಂಟಿಸ್ ಟ್ರೈನಿಂಗ್ನ ಹುದ್ದೆಗೆ ಇದಾಗಿರುತ್ತೆ. ಇನ್ನು ಜಾಯ್ನಿಂಗ್ ಆ್ಯಸ್ ಪರ್ SI ನಂಬರ್ ಆಫ್ D ಈ ಹುದ್ದೆಗೆ ಶಾರ್ಟ್ ಲಿಸ್ಟ್ನ ಜೂನ್ 13ನೇ ತಾರೀಕು ಬಿಡುಗಡೆ ಮಾಡ್ತಾರೆ. ಇನ್ನು ಫೈನಲ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಗಳನ್ನ ಬಂದು ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಇವ್ರಿಗೆ ಜೂನ್ 23ನೇ ತಾರೀಕು ಇರುತ್ತೆ. ಇದನ್ನು ನಿಮ್ಮ ಇಮೇಲ್ಗೆ ಅಥವಾ DRDO ವೆಬ್ಸೈಟಲ್ಲಿ ಮತ್ತು ಅಥವಾ SMS ನಿಮಗೆ ನೋಟಿಫೈ ಇದಾಗುತ್ತೆ. ಮತ್ತು ಪ್ರಾಪರ್ ಡೇಟ್ ಆಫ್ ಜಾಯ್ನಿಂಗ್ ಅಪ್ರೆಂಟಿಸ್ನ ಹುದ್ದೆಗೆ ನೀವು ಜಾಯ್ನಿಂಗ್ ಮತ್ತು ಟ್ರೈನಿಂಗ್ ಬಂದು ಜುಲೈ 7ನೇ ತಾರೀಕಿಂದ ಇರುತ್ತೆ. ಮತ್ತು ನಿಮ್ಮ ಅಪ್ಲಿಕೇಶನ್ಗಳನ್ನ ಇಲ್ಲಿ ಕಾಣಿಸ್ತಿರೋ ಮೇಲ್ಗೆ ಕೂಡ ಕಳಿಸ್ಬೋದಾಗಿರುತ್ತೆ. ಇನ್ನು ಆಫ್ಲೈನಲ್ಲಿ ಅಪ್ಲೈ ಮಾಡ್ತಿರೋವಂಥವ್ರು ಈ ಅಪ್ಲಿಕೇಶನ್ ಫಾರ್ಮ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇನ್ನು ಇವತ್ತಿನ ವೀಡಿಯೋ ಇದಾಗಿದ್ದು. ಈ ವಿಡಿಯೋ ಇಷ್ಟವರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇರೋ ಕಾಮೆಂಟ್ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಈ ಹುದ್ದೆಗೆ ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.